ಲೈವ್ ಅಣ್ಣ ಪ್ಲೀಸ್, ಲೈವ್ ಅಣ್ಣ ಮೇಡಮ್ ಒಂದೇ ಒಂದು ನಿಮಿಷ. ಸದ್ಯಕ್ಕೆ ನನ್ನ ಜೊತೆ ಇದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಈ ರೀತಿಯಾದಂತ ಒಂದಷ್ಟು ಸರ್ 2 ನಿಮಿಷ ಸರ್ ಹತ್ತಿಕ್ಕಿದ್ದಾರೆ, ಖಂಡಿತ ಹತ್ತಿಕ್ಕಿದ್ದಾರೆ, ಖಂಡಿತ ಹತ್ತಿಕ್ಕಿದ್ದಾರೆ, ನಿಜವಾಗ್ಲೂ ಹತ್ತಿಕ್ಕಿದ್ದಾರೆ. ಮುಂದೆ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ. ಈ ವಾರದಲ್ಲೇ ಮಾಡ್ತೀವಿ, ತೀರ್ಮಾನ ತಗೊಳ್ತೀವಿ. ಸಂಪೂರ್ಣ 100% ಯಶಸ್ಸು ಆಗಿದೆ. ದಿನಗಳಿಂದಲೂ ಕೂಡ ನೀವು ಹೋರಾಟಗಳ ಬಗ್ಗೆ ಎಚ್ಚರಿಸ್ತಾನೆ ಬಂದಿದ್ರಿ, ಆದ್ರೂ ಕೂಡ ಈ ತರ ಪ್ರೀ ಪ್ಲಾನ್ ಆಗಿ ಹೋರಾಟವನ್ನು ಹತ್ತಿಕ್ಬೇಕಂತ ಪ್ಲಾನ್ ಮಾಡ್ಬಿಟ್ರಲ್ಲ, ಹತ್ತಿಕ್ಬಿಟ್ರಲ್ಲ ಇವರು ಪೊಲೀಸ್ನವರು. ಇದೊಂದೇ ಅಲ್ಲ, ಸುಮಾರು 2-3 ದಿವಸದಿಂದ ಎಲ್ಲರ ಮನೆಗಳ ಹತ್ರಕ್ಕೆ ಹೋಗಿ ಎಲ್ಲರನ್ನು ಕರೆದು ಎಲ್ಲರನ್ನು ಸ್ಟೇಷನ್ ಅಲ್ಲಿ ಬಂಧನ ಮಾಡಿ ಸುಮಾರು 3,000 ಜನ ಬಂಧನ ಮಾಡಿದ್ದಾರೆ. ಏನೋ ಇವತ್ತು ಮಾಡಬಹುದು, ದಿನ ನಿಲ್ಸಕ್ಕಾಗತ್ತ ಅವರು? ಇವತ್ತು ಮಾಡಿರ್ಬೋದು, ಇನ್ನೂ ಮಾಡ್ತೀವಿ. ಯಾರು ಹೇಳಿದ್ರು ಕೆಲವರು ಬೆಂಬಲ ಕೊಡದೇ ಇದ್ರೆ 6 ಕೋಟಿ ಜನ ಬೆಂಬಲ ಕೊಟ್ಟಿದಾರಲ್ಲ, 6 ಕೋಟಿ ಜನ ಬೆಂಬಲ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲಾ ಜನ ಕೊಟ್ಟಿದ್ದಾರೆ, ತಾಲ್ಲೂಕು ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಿ, ಅದ್ರ ಬೆಂಬಲ ಇದ್ದೇ ಇದೆ. ಖಾಲಿತ್ತಲ್ವಾ? ನೀವ್ ಹೇಳ್ಬಿಟ್ರಲ್ಲ, ಈಗ ಬೆಂಬಲ ಸಿಕ್ಕಿದೆ. ಇಡೀ ಬೆಂಗಳೂರಿನ ಉದ್ದಗಲಕ್ಕೂ ರಸ್ತೆ ಖಾಲಿ 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 ಖಾಲಿ. ಪ್ರಯಾಣಿಕರು ಇಲ್ಲ, ಹೋಟ್ಲ್ ತಿಂಡಿ ತಿನ್ನೋರು ಇಲ್ಲ, ಹೋಟ್ಲವರು ತಿಂಡಿ ತಿನ್ನೋರು ಇಲ್ಲ. ಸ್ವತಂತ್ರ ಇಲ್ವಾ ಅಂತ ಸರ್? ಹಂಗಾಗೋಯ್ತಲ್ರಿ ಇವತ್ತೇನಿದ್ವು ಇದು ತೀರಾ ಇದರಂತ ಏನಪ್ಪಾ, ಇದರಂತ ಅನ್ಯಾಯ. ಸರ್, ಈಗ ಬೇರೆ ಬೇರೆ ಡಿಸ್ಟಿಕ್ ಗಳಲ್ಲೂ ಕೂಡ ನೀವು ಪ್ರತಿಭಟನೆ ಮಾಡಿದ್ರಿ, ಅಲ್ಲೂ ಕೂಡ ಟೋಲ್ಗಳ ಹತ್ರ ಪ್ರತಿಭಟನೆ ಮಾಡ್ತಿದ್ರಿ. ಅದೆಲ್ಲ ಆದ್ಮೇಲೆ ಬೆಂಗಳೂರಿನಲ್ಲಿ ಮತ್ತೆ ಈ ರೀತಿಯಾಗಿ ಕರ್ನಾಟಕ ಬಂದ್ ಮಾಡೋದಕ್ಕೆ ನೀವು ಘೋಷಣೆ ಮಾಡಿದ್ರಿ. ಅದಾದ್ಮೇಲೆ ಪ್ರೀ ಪ್ಲಾನ್ ಆಗಿ ಎಲ್ಲವನ್ನು ಕೂಡ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ಲಾಗ್ತಿದೆ ಎಲ್ಲ ಕಡೆ ಅಂತ ಸರ್. ನೀನೇನು ಹೇಳ್ಬೇಕು ಅಂದ್ರೆ ಟೈಪ್ ಮಾಡಿ ಕೊಟ್ಬಿಡತ್ತಾಗೆ, ಒಂದಾದ್ಮೇಲೆ ಒಂದು ಹೇಳ್ಬಿಡ್ತೀನಿ ಅತ್ತಾಗೆ. ಖಂಡಿತ. ಯಾಕೆ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಸರ್? ಏನು ಮಾಡಕ್ಕಾಗಲ್ಲ. ಯಾರು ಬದುರವಾಗಿರ್ತಾರೆ, ಯಾರು ಜೋರಾಗಿರ್ತಾರೆ ಅವ್ರನ್ನೇ ತಾನೇ ಮಾಡೋದು. ಅದ್ರಿಂದ ಮಾಡಿದ್ದಾರೆ, ಅದಕ್ಕೇನು ಹೆದರ್ಬೇಕಾಗಿಲ್ಲ, ಬದುರವಾಗಿದ್ದೀವಿ. ನೀವಂದ್ರೆ ಭಯ ಅಂತನಾ? ಯಾವ ರೀತಿ ಸರ್? ಏನಿದೆಯೋ ಯಾರಿಗ್ ಗೊತ್ತು, ಅವ್ರಿಗೇನಿದೆಯೋ ಯಾರಿಗ್ ಗೊತ್ತು. ಸರ್, ಬಣಗಳ ಬಗ್ಗೆ ಒಂದಷ್ಟು ಮಾತುಕತೆಗಳಾಗ್ತಿದ್ದಾರೆ, ಬೆಂಬಲ ಕೊಡದಿರೋ ಅಂತದ್ದು ಯಾಕೆ? ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಬಣಗಳಂತ ಯಾವ ಬಣಗಳು? ಎಲ್ಲ ಬೆಂಬಲ ಕೊಟ್ಟಿದ್ದಾರೆ, ಅವರು ಬೆಂಬಲ ಕೊಟ್ಟಿದ್ದಾರೆ, ಹೇಳಿರ್ಬೋದು. ಪೊಲೀಸರು ಯಾವಾಗ್ಲೂ ನೀವು ಹೋರಾಟ ಅಂತ ಹೇಳಿದ ತಕ್ಷಣ ಪೊಲೀಸರು ಯಾವಾಗ್ಲೇ ನಿಮ್ಮ ಹಿಂದೆನೆ ಸುತ್ತಾಡ್ತಿರ್ತಾರೆ. ಪೊಲೀಸು ಏನ್ ಹೇಳಿದ್ರಿ? ಹೋರಾಟ ಅಂತ ನೀವು ಘೋಷಣೆ ಮಾಡಿದ ತಕ್ಷಣ ಪೊಲೀಸರು ಯಾವಾಗ್ಲೂ ನಿಮ್ ಹಿಂದೆನೆ ಸುತ್ತಾಡ್ತಾರೆ. ಸುತ್ತಾಡ್ಬೇಕಲ್ಲ, ಹೋರಾಟ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯಿಂದ ಏನ್ ಮಾಡ್ತಾರೆ ಏನು ಸುತ್ತಾಡ್ಬೋದು. ನಾನ್ ನಿಮ್ಮಿಂದ ಕೆಳಗಿಳಿಬೇಕಾಗಿದೆ ಈಗ. ನಾನು ಮುಂದಿನ ಹೋರಾಟದ ಬಗ್ಗೆ ಹೇಳೋದು ಸರ್. ಮುಂದಿನ ಹೋರಾಟದ ಬಗ್ಗೆ ಮುಂದಿನ ಹೋರಾಟ ನಾವು ತೀರ್ಮಾನ ತಗೊಳ್ತೀವಿ, ಭಾರಿ ಹೋರಾಟ ಮಾಡ್ತೀವಿ. ಇದಿಷ್ಟು ರಿಪಬ್ಲಿಕ್ ಕನ್ನಡದ ಮೂಲಕ ವಾಟಾಳ್ ನಾಗರಾಜ್ ಅವರು ಮುಂದಿನ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ. ಇವತ್ತು ಸಾಕಷ್ಟು ಕಡೆ ಬೆಂಬಲ ಸಿಕ್ಕಿದೆ, ಆದ್ರೆ ಪ್ರೀ ಪ್ಲಾನ್ ಆಗಿ ನಾವು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ನಾವು ಜಗ್ಗೋದಿಲ್ಲ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಓವರ್ ಟು ಯು ಸ್ಟುಡಿಯೋ. ಎಸ್, ಮಾದೇಶ್ ವಾಟಾಳ್ ನಾಗರಾಜ್ ಅವರನ್ನ ಮಾತಾಡಿಸ್ತಾ ಇರೋದನ್ನ ನಾವು ಗಮನಿಸಿದ್ವಿ. ಇನ್ನು ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಬಣದಿಂದ ಮೇಕೆದಾಟು ಪಾದಯಾತ್ರೆ ಹೋರಾಟಗಾರರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರವೀಣ್ ಶೆಟ್ಟಿ ಬಣದವರು. ಟೋಲ್ ಹತ್ರನೇ ಅವರನ್ನ ತಡೆಯುವಂತ ಕೆಲಸ ಆಗಿದೆ. ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆಯನ್ನ ಪ್ರವೀಣ್ ಶೆಟ್ಟಿ ಮಾಡಿದ್ದಾರೆ. ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಣ್ಮಣಿಕಿ ಟೋಲ್ ಗೇಟ್ ಹತ್ರ ಪೊಲೀಸರು ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರವೀಣ್ ಶೆಟ್ಟಿ ಬಣದಿಂದ ಮೇಕೆದಾಟು ಪಾದಯಾತ್ರೆ ನಡೀತಾ ಇತ್ತು ನಿನ್ನೆಯಿಂದ, ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಪಾದಯಾತ್ರೆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿದ್ದಾರೆ. ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ಪಾದಯಾತ್ರೆ ನಡೀತಾ ಇತ್ತು. ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಅವರನ್ನ ಕಣ್ಮಣಿಕಿ ಟೋಲ್ ಹತ್ರ ತಡೆದು ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ.
ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ನಮಗೆ ಅನುಮತಿ ಇತ್ತು, ಈ ರೀತಿ ತಡೆಯೋದು ಸರಿಯಲ್ಲ, ಮಾರ್ಗ ಮಧ್ಯೆ ನಾವು ಹಾಗೂ ನೀವು ವಶಕ್ಕೆ ಪಡೆಯೋದೇ ಇದ್ರೆ ಈ ರೀತಿಯ ಒಂದು ಸ್ಥಳ ನಿಗದಿ ಮಾಡಿದ್ದೀವಿ, ಅಲ್ಲಿ ಬನ್ನಿ, ಅಲ್ಲಿಂದ ನಮ್ಮನ್ನು ವಶಕ್ಕೆ ಪಡೀರಿ ಅಂತ ಹೇಳಿದ್ರು. ಆದ್ರೆ ಶಾಂತಿಯುತವಾಗಿಯೂ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಆದಾಗ್ಯೂ ನೀವು ನಮ್ಮನ್ನ ಇಲ್ಲಿಯೇ ವಶಕ್ಕೆ ಪಡೆಯೋದು ಎಷ್ಟು ಮಟ್ಟಿಗೆ ಸರಿ? ಆದ್ರೆ ಪೊಲೀಸರು ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ವಶಕ್ಕೆ ಪಡೆದುಕೊಂಡು ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸನ ಮಾಡಿದ್ರು. ಕರ್ನಾಟಕ ಚುನಾವಣೆ ಕನ್ನಡ ಹೋರಾಟಗಾರರು ಇದೀಗ ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಆಗಿದ್ದಾರೆ. ಸಾಧಾರಣವಾಗಿ ಯಾರಿಗೂ ಪ್ರೊಟೆಸ್ಟ್ ಮಾಡೋದಕ್ಕೆ ರೈಟ್ಸ್ ಇಲ್ಲ ಬೇರೆ ಬೇರೆ ಕಡೆ. ಏನ್ ಮಾಡಿದ್ರು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು. ಅದಕ್ಕಾಗಿ ಫ್ರೀಡಂ ಪಾರ್ಕ್ ಅನ್ನ ಇಡಲಾಗಿದೆ. ನೀವು ಯಾಕಂದ್ರೆ ಬಾಕಿ ಕಡೆಗಳಲ್ಲಿ ಮಾಡೋಂಗಿಲ್ಲ. ಇವನ್ ಮೊದಲೆಲ್ಲ ಈ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ರು. ಅರಮನೆ ಮೈದಾನದಲ್ಲಿ ನಿಲ್ಲಿಸ್ಬಿಟ್ರು, ನೀವು ಅಲ್ಲೆಲ್ಲ ಬಂದು ಪ್ರೊಟೆಸ್ಟ್ ಮಾಡೋಂಗಿಲ್ಲ, ಬಹಳ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ. ಆಮೇಲೆ ಫ್ರೀಡಂ ಪಾರ್ಕ್ ಕೆಲವೊಮ್ಮೆ ಅದನ್ನ ಮೀರಿದಂತ ಪ್ರತಿಭಟನೆಗಳ ನೀವು ನೋಡಿರ್ಬೋದು, ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ನಿರಂತರವಾಗಿ. ನಾನು ಅವ್ರಿಗೊಮ್ಮೆ ಹೇಳಿದ್ದೆ, ನೀವು ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಆಗೋದಿಲ್ಲ. ಆಮೇಲೆ ಒಮ್ಮೊಮ್ಮೆ ಮೀಡಿಯಾವನ್ನು ಬೈತಾರೆ ಅವರು, ನೋಡ್ರಿ ನಾವು ಪ್ರತಿಭಟನೆ ಮಾಡಿದ್ವಿ ಯಾರು ಬರೋದಿಲ್ಲ ಅಂತ ಹೇಳಿ. ಆಮೇಲೆ ನಾನು ಅವರಿಗೆ ಸೂಚ್ಯವಾಗಿ ಹೇಳಿದ್ದೆ ಒಮ್ಮೆ ಸೂಪರ್ 3 ಇಲ್ಲ, ನೀವು ಬಂದು ಅದಕ್ಕೊಂದು ಅಪ್ಲಿಕೇಶನ್ ತರ ಕೊಡಬೇಕು, ನೀವು ಹೇಳಬೇಕು ನಮಗೆ. ಯಾಕಂದ್ರೆ ನಾವು ಒಂದ್ ದಿವಸ ಮೊದಲೇ ಪ್ಲಾನ್ ಮಾಡಿರ್ತೀವಿ, ನೀವು ಕೂತಿರ್ತೀರ ಇಲ್ಲ ಗೊತ್ತಿಲ್ಲ ಅಂತೇಳಿ. ಅದಾದ ನಂತರ ಆಶಾ ಕಾರ್ಯಕರ್ತೆಯರು ಬಂದ್ರು ನೋಡಿ, ಆಶಾ ಕಾರ್ಯಕರ್ತೆಯರು ಬಂದು ನಮ್ಮ ಹತ್ರ ವಿನಂತಿ ಮಾಡ್ಕೊಂಡ್ರು. ಅಂದ್ರೆ ನಮ್ಮ ಹತ್ರ ಏನು ನಮಗೆ ನಮಸ್ಕಾರ ಹೊಡಿಬೇಕಂದ್ರೆ ನಾವು ಹೇಳ್ತಾ ಇಲ್ಲ, ಆ ಮಾಹಿತಿ ಕೊಡಿ ನಮಗೆ ಅಂತ. ಅದನ್ನ ಮಾಡಿದ್ವಿ. ಅದನ್ನ ಮಾಡಿದ ನಂತರ 2,000 ರೂಪಾಯಿ ಜಾಸ್ತಿ ಆಯ್ತು, ಬಹಳ ದೊಡ್ಡ ತಗೊಂಡ್ವಿ. ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಬಂದ್ರು. ಆಮೇಲೆ ಸ್ಟಾಫ್ ನರ್ಸ್ಗಳು ಮೊನ್ನೆ ಬಂದಿದ್ರು, ಸರ್ ನಾವು ಮಾಡ್ತಾ ಇದ್ವಿ, ನಮ್ಗೆ ಹಿಂಗೆ ಹಿಂಗೆ ಅಂತೇಳಿ. ಅದನ್ನು ಕೂಡ ನಾವು ರಾತ್ರೋರಾತ್ರಿ ಒಂದು ಸ್ಟೋರಿ ಮಾಡಿದ್ವಲ್ಲ, ಮಾಡಿದ್ವಿ. ಅಂದ್ರೆ ಫ್ರೀಡಂ ಪಾರ್ಕ್ ಬಗ್ಗೆ. ಫ್ರೀಡಂ ಪಾರ್ಕ್ ಜಾಗದಲ್ಲಿ ಸೆಂಟ್ರಲ್ ಜೈಲ್ ಇತ್ತು, ಪರಪ್ಪನ ಅಗ್ರಹಾರ ಅಲ್ಲೇ ಇತ್ತು. ಪರಪ್ಪನ ಅಗ್ರಹಾರ ಅಲ್ಲೇ ಇತ್ತು. ಆಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ಇನ್ನೊಂದು ವಿಶೇಷತೆ ಇದೆ ಪಾಟೀಲ್ರೆ, ನೀವು ಗಮನಿಸಬೇಕದನ್ನ. ನೀವು ಅಲ್ಲಿ ಒಂದು ಸಸಿ ನಡ್ತಾರೆ ಫ್ರೀಯಾಗಿ.